ಮಂಗಳವಾರ ಬೆಳಿಗ್ಗೆ ನಮ್ಮೂರ್ ಕೆರೆಯಲ್ಲಿ ಎಷ್ಟು ಕೆಜಿ ಮೀನ್ ಹಿಡಿದ ಗೊತ್ತಾ? ವಿಡಿಯೋ ಕೊನೆವರೆಗೂ ನೋಡಿ ಎಷ್ಟು ಕೆಜಿ ಮೀನ್ ಹಿಡಿದೆ ಅಂತ ಹೇಳ್ತೀನಿ. ಮಂಗಳವಾರ ಬೆಳಿಗ್ಗೆ 4 ಗಂಟೆಗೆ ಎದ್ದು ಕೆರೆ ಹತ್ರ ಬಂದು ಬಲೆ ಬಿಡೋಣ ಅಂತ ಕೆರೆ ಒಳಕ್ ಹೋಗಿ ಬಲೆ ಎಲ್ಲ ಬಿಟ್ಟು 4 ಗಂಟೆಗೆ 12 ಬುತ್ತಿ ಬಲೆ ತಗೊಂಡೋದ್ರು. ನಾವು 5:45 ಅಷ್ಟರಲ್ಲಿ 12 ಇಂಟ್ನ ಬಲೆ ಬಿಟ್ಬಿಟ್ಟು ಇವಾಗ ಬಲೆ ಸೋಸ್ಬೇಕು ಅಂತಂದ್ರೆ ಬಲೆ ಬಿದ್ದಿರೋ ಮೀನ್ನ ಬಿಚ್ಚಬೇಕು. ಇವಾಗ ಬಿಚ್ಚೋಣ ಬನ್ನಿ. ಬಲೆ ಸೋಸ್ಬೇಕಾದ್ರೆ ಒಂದು ಸಣ್ಣದು ಕಾಟ್ಲ ಬೀಳುತ್ತೆ. ಕಾಟ್ಲನ ಬಿದ್ದಿರೋದನ್ನ ಬಿಚ್ಕೊಂಡು ಬೆಳ್ಕಾಯ್ತಾ ಐತೆ ಇನ್ನೊಂದ್ ಕಾಟ್ಲ ಸಿಗುತ್ತೆ. ಬಿದ್ದಿರೋ ಕಾಟ್ಲನ ಬಿಚ್ಕೊಂಡು ಅಲ್ಲಿಂದ ಸ್ವಲ್ಪ ದೂರ ಮುಂದೆ ಹೋದ್ರೆ ಒಂದು ದಪ್ಪದ ರಘು ಸಿಗುತ್ತೆ. ಆ ರಘು ಕಿತ್ಕೊಂಡು ಹೋಗ್ತಿತ್ತು. ಅದನ್ನ ನಾವು ಕಲ್ಲಿ ಹಾಕೊಂಡು ಹಿಡ್ಕೊಂಡು ಮೀನ್ಗೆ ಒಂದು ತಲೆ ಮೇಲೆ ರಪ್ ಅಂತ ಹೊಡೆದ್ಬಿಟ್ಟು ಅದನ್ನ ಬಿಚ್ಚಿ ಅರ್ಲದೊಳಕ್ ಹಾಕೊಂಡು ಅಲ್ಲಿಂದ ಸ್ವಲ್ಪ ದೂರ ಮುಂದೆ ಹೋಗ್ತಿವಿ. ಮುಂದೆ ಹೋಯ್ತಿದ್ದಂಗೆ ಒಂದೇ ತಾವ್ 2 ಕಾಟ್ಲ ಬಿದ್ದಾಗ ಗುರು ಬಿದ್ದಿರೋ 2 ಕಟ್ಲಾಗು ತಲೆ ಮೇಲೆ ಹೊಡೆದ್ಬಿಟ್ಟು ಆ ಮೀನ್ನ ಬಿಚ್ಕೊಂಡು ಈ ತರ ಮೀನ್ ಯಾವಾಗ್ಲೂ ಬೀಳಲ್ಲ. ಯಾವಾಗ್ಲೂ ಅಪರೂಪಕ್ಕೆ ಈ ತರ 1 ಅಥವಾ 2, 3 ಈ ತರ ಬೀಳುತ್ತೆ. ಕೆರೆಗೆ ಬಲೆ ಬಿಟ್ಟಿರೋ ಅಷ್ಟು ಬಲೆನ ಎಲ್ಲಾನು ಬಲೆ ಸೋಸ್ಕೊಂಡು ಇವಾಗ ಹಂಚಿಗೆ ಹೋಗ್ಬೇಕು. ಹಂಚಿಗೆ ಹೋದ್ಮೇಲೆ ಮೀನ್ ಎಷ್ಟು ಕೆಜಿ ಆಯ್ತದೆ ಅಂತ ಹೇಳ್ತೀನಿ. ಗೈಸ್ ಫೈನಲ್ ಆಗಿ ಹಂಚಿಗೆ ಬಂದಾಯ್ತು. ಇವತ್ ನೋಡಿ ಇಷ್ಟೇನೆ ಮೀನ್ ಬಿದ್ದಿರೋದು. ಇದರಲ್ಲಿ ಜಾಸ್ತಿ ದಪ್ಪ ಮೀನ್ ಬೀಳಿಲ್ಲ, ಜಿಲೇಬಿನೇ ಜಾಸ್ತಿ ಬಿದ್ದಿರೋದು. ನೋಡಿ ಗೈಸ್ ನಾವು ಈ ತರ ಕೆರೆಗಳಲ್ಲಿ ಮೀನ್ ಹಿಡಿತೀವಿ. ನಿಮ್ಗೆ ಏನಾದ್ರು ಯಾವ್ದಾದ್ರು ಕೆರೆಗಳಿತ್ತು ಮೀನ್ ಹಿಡಿಬೇಕು ಅಂತಂದ್ರೆ ನಮಗೆ ತಿಳಿಸಿ, ನಾವು ಬೇಕಾದ್ರೆ ಬಂದು ಮೀನ್ ಹಿಡ್ಕೊಡ್ತೀವಿ ನಿಮಗೆ. ಗೈಸ್ ಇವತ್ತು ಫೈನಲ್ ಆಗಿ ನಾವು ನಮ್ಮೂರ್ ಕೆರೆಯಲ್ಲಿ 55 ಕೆಜಿ ಮೀನ್ ಹಿಡಿತೀವಿ. 55 ಕೆಜಿ ಮೀನಲ್ಲಿ ನಮ್ಮ ಅಂಗಡಿಗೆ ಸ್ವಲ್ಪ ಮೀನ್ ಮಾಡಿಕೊಂಡು ಮಿಕ್ಕಿದ್ನ ಬೇರೆಯವ್ರಿಗೆ ಕೊಡ್ತೀವಿ. ಬೇರೆಯವ್ರಿಗೆ ಅಂತಂದ್ರೆ ಬೂಯಿನ ದೊಡ್ಡಿಯವರಿಗೆ ನಾವು ಕೂಡ ಮೀನ್ನ ಕೊಡ್ತೀವಿ. ನಮ್ಮೂರ್ ಕೆರೆ ಹತ್ರನೇ ಬಂದು ಬೂಯಿನ ದೊಡ್ಡಿಯವರೆಲ್ಲ ಮೀನ್ ತಗೊಂಡ್ ಹೋಗೋದು ಗೈಸ್. ಅಲ್ಲಿಂದ ಮೀನೆಲ್ಲ ತೂಕ ಹಾಕಿ ಮನೆ ಹತ್ರ ಬಂದು ಇವಾಗ ಅಂಗಡಿಗೆ ತಂದಿರೋ ಮೀನೆಲ್ಲ ಕ್ಲೀನ್ ಮಾಡ್ಬೇಕು. ಮನೆ ಹತ್ರ ಬಂದು ಅಂಗಡಿಗೆ ತಂದಿರೋ ಮೀನೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಊಟ ಮಾಡೋಣ ಅಂತ ಅಡುಗೆ ಮನೆಗೆ ಹೋದ್ರೆ ನಮ್ಮ ಮನೇಲಿ ಮೀನ್ ಸಾರ್ ಮಾಡವ್ರೆ ಗುರು. ನಮ್ಮೂರ್ ಕೆರೆಗೆ ಬಲೆ ಬಿಟ್ರು ಅಂದ್ರೆ ಸಾಕು ಗುರು. ಮನೇಲಂತೂ ಮೀನ್ ಸಾರ್ ಅಂತೂ ಫಿಕ್ಸ್. ಮೀನ್ ಸಾರ್ ರೆಡಿ ಆಗಿರುತ್ತೆ, ನಾವು ತಿಂತಾ ಇರ್ತೀವಿ ಅಷ್ಟೇನೆ. ಮಧ್ಯಾಹ್ನ ಆಯ್ತಿದ್ದಂಗೆ ನಮ್ಮೂರ್ ಕೆರೆ ಹತ್ರ ಹೋದೆ. ಯಾಕೆಂತಂದ್ರೆ ಬಲೆ ಬಿಟ್ಟಿರೋ ಬಲೆನ ಎಲ್ಲ ಸೋಸ್ಬೇಕಾಗಿತ್ತು. ಮತ್ತೆ ಅದಕ್ಕೆ ನಮ್ಮೂರ್ ಕೆರೆ ಹತ್ರ ಹೋದೆ. ಅಲ್ಲೋಗಿ ನೋಡಿದ್ರೆ ಗಾಳಿ ಪಡ್ತಾ ಜಾಸ್ತಿ ಆಗೈತೆ. ಗಾಳಿ ಪಡ್ತಾ ಜಾಸ್ತಿ ಆಗಿರೋದ್ರಿಂದ ನಾನು ಕೆರೆ ಒಳಕ್ ಹೋಗಿಲ್ಲ. ಅಲ್ಲೇನೆ ಕೆರೆ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲೇ ನಮ್ಮೂರವರು ಪಕ್ಕದಲ್ಲಿ ಕಬ್ಬುನ್ ಗದ್ದೆಯಲ್ಲಿ ಕಪ್ ಕಡಿತಿದ್ರು. ಕಪ್ ತಿನ್ಬೇಕು ಅನ್ಸ್ತು, ಅದಕ್ಕೆ ಹೋಗ್ಬಿಟ್ಟು ಅಲ್ಲಿ ಕಪ್ ತಿನ್ಕೊಂಡು ಅಲ್ಲಿಂದ ಸೀದಾ ಮನೆಗ್ ಬಂದೆ. ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಇಷ್ಟೇನೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದ್ರೆ ಒಂದೇ ಒಂದು ಫಾಲೋ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.